ನಮಸ್ತೆ ನಮ್ಮೆಲ್ಲ ನಾವಿಕ ಅಮಾವಾಸ್ಯರಿಗೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತಾ ಇದ್ದೇನೆ. ನಮ್ಮೂರಲ್ಲಿ ಒಂದು ಪುಟ್ಟ ದೇವಸ್ಥಾನ ಇದೆ, ಅದ್ರ ಬಗ್ಗೆ ಮಾಹಿತಿ ಎಲ್ಲ ತಿಳ್ಕೊಂಡು ಹೋಗಿ. ಮೈರೋ ಮೆಮೊರೀಸ್ನ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಯಾರು ಮಾತಾಡಬೇಡಿ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ. ಇದೊಂದು ಕಲ್ಯಾಣ ಕಳಸೇಶ್ವರನಿಗೆ ಸಂಬಂಧಪಟ್ಟ ದೇವಸ್ಥಾನ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ನಮ್ಮ ಹಿರಿಯರಿಂದ ನಮಗೆ ತಿಳ್ಕೊಂಡು ಬಂದಿರತಕ್ಕಂಥದ್ದು. ಯಾಕೆ ಉಳಿದಂತಹ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ ದಾರಿ ಆಗಿರೋದ್ರಿಂದ ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಕಾಲು ದಾರಿಗಳಲ್ಲಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ತಾವುಗಳು ಉಳ್ಕೊಂಡಾಗ ಇಲ್ಲಿ ಒಂದು ಸ್ಥಳ, ಪೂಜಾ ಸ್ಥಳಕ್ಕೆ ಬೇಕಾಗಿರ್ತಕ್ಕಂಥ ಸ್ಥಳ ಅಂತ ತಿಳ್ಕೊಂಡು ಇಲ್ಲಿ ಒಂದು ಸ್ಥಾಪನೆಯನ್ನು, ಗಣಪತಿಯನ್ನು ಸ್ಥಾಪನೆ ಮಾಡಿ ಹೇಗಿತ್ತು ಅಂತ ಹೇಳಿದ್ರೆ, ಇದರ ಕಾರಣಿಕ ಹೇಗಿತ್ತು ಅಂತ ಹೇಳಿದ್ರೆ, ಅದರ ತಲೆಗೆ ಪೂಜೆ ಮಾಡಿದ ನಂತರ ಅದರ ತಲೆಗೆ ನೀರು ಕಟ್ಟಿದಲ್ಲಿ ಪಕ್ಷದಲ್ಲಿ ವರ್ಣ ಕೃಪೆಯಾಗಿ ಎಲ್ಲ ಸಮೃದ್ಧಿಯಾದಂತಹ ಮಳೆ ಈ ಊರಿಗೆ ಆಗ್ತಾ ಇತ್ತು. ನಮ್ಮ ಕಳಸೇಶ್ವರ ದೇವಸ್ಥಾನ ಕಟ್ಟುವ ಸಮಯದಿಂದ ಕಳಸೇಶ್ವರ ದೇವಸ್ಥಾನ ಆ ಕಾಲದಲ್ಲಿ ಯಾವ ರೀತಿ ಉದ್ಭವ ಆಯ್ತು, ಆ ಕಾಲ ದೇವರಿಗೆ ಅದಕ್ಕೊಂದು ಅಭಿಷೇಕ ಮಾಡಿ ಅಥವಾ ಅದ್ರ ತಲೆ ಮೇಲೆ ನೀರು ಬಿಟ್ಟರೆ ಇಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬರ್ಬೋದು ಅನ್ನೋ ಭಾವನೆ ಅವರಿಗಿತ್ತು. ಯಾರೋ ಈ ಪೂಜೆ ಮಾಡಿ ಮನೆಗೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ, ಅಷ್ಟು ಮಳೆ ಸುರಿತಿತ್ತು. ಅದು ನಮ್ಮ ನಮಸ್ತೆ ನಮ್ಮೆಲ್ಲ ನಾವಿಕ ಅಮಾವಾಸ್ಯರಿಗೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನಂದರೆ, ನಮ್ಮೂರಲ್ಲೊಂದು ಪುಟ್ಟ ಗುಡಿ ಇದೆ. ಅದರ ವಿಶೇಷತೆ ಮತ್ತು ಅದರ ಇತಿಹಾಸವನ್ನು ನಮ್ಮೂರಿನ ಹಿರಿಯರ ಜೊತೆ ತಿಳ್ಕೊಳ್ಳುವ. ಹೋಗುವ ಬನ್ನಿ. ಈಗ ನೋಡಿ, ಎಲ್ಲ ಹೋಗ್ತಿದ್ದಾರೆ, ಪಾತ್ರೆ ಎಲ್ಲ ತೆಗೆದುಕೊಂಡು ಅಲ್ಲಿಗೇನೆ ಹೋಗೋಣ ಸಹ. ಈಗ ಗುಡಿ ಹತ್ರ ಬಂದಿದ್ದೇವೆ. ಅಲ್ಲಿ ಕಾಣ್ತಿರೋದು ಹೀಗಲ್ಲಿ ಇಲ್ಲೇ ಈಗ ಪೂಜೆ ಎಲ್ಲ ನಡೆಯುವಂಥದ್ದು, ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದಾರೆ ಇವಾಗ. ಹೋಗೋ ಈಗ ಅಲ್ಲಿಗೆ. ಓಯ್ ಕ್ಲೀನಿಂಗಾ? ಪಾತ್ರೆ ಎಲ್ಲ ಇಳಿಸಿದ್ದಾರೆ ಮಧ್ಯಾಹ್ನಕ್ಕೆ, ಮತ್ತು ಬೆಳಗಿನ ಇದಕ್ಕೆ ಉಪಹಾರ ಮತ್ತು ಮಧ್ಯಾಹ್ನಕ್ಕೆ ಊಟ. ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಬೆಂಕಿ ಕೂಡ ಹಾಕಿರ್ತಿದೆ. ಈಗ ಬೆಳಗಿನ ಉಪಹಾರಕ್ಕೆ ರೆಡಿ ಮಾಡ್ತಿದ್ದಾರೆ. ಪೂಜಾ ತಯಾರಿಗೆ ಎಲ್ಲ ಸಿದ್ಧತೆ ನಡೀತಿದೆ ನೋಡಿ. ತೋರಣ ಎಲ್ಲ ಕಟ್ಟಲಿಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಬಾಳೆ ಎಲ್ಲ ಸಿದ್ಧತೆ ನಡೆದು ಆನಂತರ ಸಿದ್ಧತೆ ಮಾಡಿ ನೆಕ್ಸ್ಟ್ ಇನ್ನೊಂದು ಮಧ್ಯಾಹ್ನ ನಂತರ, ಮಧ್ಯಾಹ್ನ ಅಷ್ಟೊತ್ತಿಗೆ ಪೂಜೆ ಎಲ್ಲ ಶುರುವಾಗುವಂಥದ್ದು. ಈಗೆಲ್ಲ ರೆಡಿ ಮಾಡಿರ್ತಿದ್ದಾರೆ. ಬೆಳಗಿನ ಈಗೆಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಬೆಳಗಿನ ಒಂದು ಉಪಹಾರ, ತಿಂಡಿಯ ಸಮಯ ಎಲ್ಲ ರೆಡಿಯಾಗಿದೆ. ಸ್ವಲ್ಪ ತಿಂಡಿ ತಿನ್ಕೊಂಡು ಬರುವ ಬನ್ನಿ. ಎಂಥ ತಿಂಡಿ ಅಂತ ಗೊತ್ತಿಲ್ಲ, ನೋಡು. ನೋಡೋಣ ಅಷ್ಟು ಹೋಗಿ. ಕಾಫಿ ಕುಡಿತಾ ಇಲ್ಲಪ್ಪ, ನೀರು ಕುಡಿದು ಉಪ್ಪಿಡ್ತೀನಿ. ಸುಬ್ರಹ್ಮಣ್ಯ ವಿಶೇಷಣ ವಿಶಿಷ್ಟಾಯಾಂ ಶೋಧಿತೋ ಸಂಹಾಮಿ. ಓಂ ಗಣಾನಾನ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ವನ್ಮನ್ನೋತಭಿಸ್ಸೀದಸಾಧನಂ ರಾಜಾಧಿರಾಜಾಯ ಪ್ರಸಹ್ಯಸಾಹಿನ ನಮೋ ವಯಂ ವೇಷವಣಾಯ ಗುರುಮಃ ಸಮೇ ಕಾಮಾನ್ ಕಾಮದಾಮೇಶ್ವರೋ ವೈಶ್ರವಣೋ ದಧಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ಪ್ರಿಯ ಅಪ್ಯಾನಂತರಾಯ ಸರ್ವಸ್ತೋಮೋದಿರಾತ್ರ ಉತ್ತಮಮಹದ್ಭವತಿ ಸರ್ವಸ್ಯಾಪ್ತೆ ಸರ್ವಸ್ಯ ಜತ್ಯೇ ಸರ್ವಮೇವ
मे सर्वकार्येषु विघ्नस्तस्य न जायते अभिच्छिदार्थसिद्ध्यर्थं मोदितो यत्सुरैरपि सर्वविघ्नच्छदय तस्मै श्रीगणाधिपतये नमः निर्विघ्नमः गणाधिपतये नमः प्रार्थयामि नमस्करोमि अग्रतो विष्णुरूपाय मध्यरूपिणे ಆದ್ದರಿಂದ ಗುಡಿ ಬಗ್ಗೆ ಎಲ್ಲ ಹೇಳ್ತಿದ್ದಲ್ಲ, ಅದು ಗುಡಿ ಇರೋದು ತುಂಬ ಚಿಕ್ಕದ್ದು. ಆ ಚಿಕ್ಕ ಗುಡಿಯೊಳಗೆ ಹೋಗಿ ಪೂಜೆ ಮಾಡಬೇಕು. ಅದು ನೋಡಿ ಎಷ್ಟು ಚಿಕ್ಕದಾಗಿದೆ, ತುಂಬ ವರ್ಷ ಹಳೇದಂತೆ ಅದು. ಅದ್ರ ಇತಿಹಾಸ ಎಲ್ಲ ಕೇಳಬೇಕು ಇವಾಗ, ಅದ್ರ ಬಗ್ಗೆ ಏನು ಹಿನ್ನೆಲೆ ಇದೆ ಅಂತೆಲ್ಲ ಯಾರಾದರೂ ತಿಳಿದವರಿದ್ದರೆ ಕೇಳಿ ನೋಡೋಣ ಅವ್ರ ಹತ್ರ. ಬಟ್ ಇವಾಗ ಅದು ಗುಡಿ ಹೇಗಿದೆ ಅಂತ ತೋರಿಸ್ತೇನೆ, ಬನ್ನಿ. क्षीराभिषेकाय समर्पयामि क्षीराभिषेकानन्तरे शुद्धाचमनीयम् आचमनीयं समर्पयामि ಬನ್ನಿ ಹೋಗುವ. ನೋಡಿ ಇಲ್ಲಿ ಬಜ್ಜಿ ಎಲ್ಲ ಕಾಯಿಸ್ತಿದ್ದಾರೆ ನೋಡಿ ಮಧ್ಯಾಹ್ನದ ಊಟಕ್ಕೆ. ಹೌದಾ? ಎಷ್ಟು ವರ್ಷ? 45 ವರ್ಷ ಆಯ್ತಾ ಅಡುಗೆ? 45 ವರ್ಷ ಮಾಡಕ್ಕೆ ಸರ್ವಿಸ್ ಅಡುಗೆ ಮಾಡಲಿಕ್ಕೆ 40 ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀನಿ. ಹಾಂ. ನೋಡಿ ಇದು ಎಂತ ಸಾಂಬಾರು? ರಸಮ್ ಅಲ್ಲ, ಸಾಂಬಾರಾ? ಓಕೆ, ಸಾಂಬಾರಿದೆ ಇಲ್ಲಿ. ಇದು ಇದು ರಸಮ್ ಅಂತೆ. ಮತ್ತೆ ಏನಿದೆ? ಇದು ಮಜ್ಜಿಗೆ ಇದೆ, ಮಜ್ಜಿಗೆ. ಪಲ್ಯ ಅಲ್ಲ, ಕೋಸಂಬರಿ. ಇದು ಕೋಸಂಬರಿ ಅಂತೆ. ಹಾಂ, ಇದು ಪಾಯಸ. ಹಾಂ, ಪಾಯಸ. ಹಾಂ, ಇಲ್ಲಿ ಸಹ ಇದೆ. ಇದು ಕೋಸಂಬರಿ. ಹಾಂ, ಪಲ್ಯ. ಹಾಂ, ಇದು ಪಲ್ಯ. ಇಲ್ಲಿ ರೈಸು, ಅನ್ನ. ಹಾಂ ನೋಡಿ. ಹಾಂ, ಎಲ್ಲ ಒಂದಿದೆ ನೋಡಿ. 45 ವರ್ಷ ಅಡುಗೆಯಲ್ಲಿ ಸರ್ವಿಸ್ ಇದೆ ಅಂತೆ. ಹಾಂ, ಹೌದಾ? ಹಾಂ, ಇಲ್ಲಿಗೆ ಬಂದೆ 45 ವರ್ಷನ. ನೋಡಿ, ಫುಲ್ಲು ಕಾಡಿನ ಮಧ್ಯೆ ಇರುವಂಥದ್ದು ಇಲ್ಲೆಲ್ಲ ತೋಟ. ತುಂಬ ವರ್ಷದ ಇತಿಹಾಸ ಇದೆ. ಜನ ಎಲ್ಲ ಸೇರಿ, ಗ್ರಾಮಸ್ಥರೆಲ್ಲ ಸೇರಿರುವಂಥದ್ದು ಇವಾಗ. ಹಾಂ, ಹೌದಾ? ಎಷ್ಟು? ಹೌದಾ? ಗಣಪತಿಗೆ ಹಾಂ 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 ನೀರು ಹಾಂ ಮಂಗಳಾರತಿ ಆದಮೇಲೆ ಊಟ ಆಗುತ್ತಲ್ಲ, ಗಣಪತಿ ನೀರು ಕಟ್ತಾರೆ. ಹಾಂ. ಊಟ ಎಲ್ಲ ಆದಮೇಲೆ ಗಣಪತಿಗೆ ನೀರು ಕಟ್ಟುವಂಥದ್ದೆಲ್ಲ ಇರ್ತದಂತೆ ಕ್ರಮ. ತೋರಿಸ್ತೇನೆ ನಾನು. ಸುವರ್ಣದಕ್ಷಿಣಾರ್ಥ ಪರಿಮಳಪತ್ರಪುಷ್ಪಾಣಿಂ ಸಮರ್ಪಯಾಮಿ ನೈವೇದ್ಯಂ ರಕ್ಷಸ್ವ ಘಂಟಾಕರ್ಣ ವಿರೂಪಾಕ್ಷ ಕುಂಭೋದರ ಮಹೋದರಃ ವಿಘ್ನೇಶ್ವರಃ ಪ್ರಸಾದೋಯಂ ಸರ್ವೇ ಗೃಹಂತೋ ವೈಘ್ನಕಾಃ ಕುಂಭೋದರಾಯ ನಮಃ ಬಲಿಹರಣಂ ವಿಸರ್ಜಯಾಮಿ ಬಲಿಹರಣಾನಂತರೇ ಕುಂಭೋದರಾಯ ನಮಃ. ನೋಡಿ, ಭಕ್ತ ಮಹೇಶ್ವರಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಇದೆ. ಆಗಲೇ ಹೇಳಿದಂತೆ ಎಲ್ಲ ವೆರೈಟೀಸ್ ಎಲ್ಲ ಹೇಳಿದ್ದೀನಲ್ಲ, ಅಲ್ಲಿ ಸರತಿಯ ಸಾಲಲ್ಲಿ. ಇಲ್ಲಿ ಎಲ್ಲ ಇಂಥ ಕಲ್ಲು ಬಂಡೆ ಇರೋದ್ರಿಂದ ಇಲ್ಲಿ ಚೇರ್ ಸಿಸ್ಟಮ್ ಎಲ್ಲ ಇಲ್ಲ. ಹೀಗೆ ಪ್ರಕೃತಿ ಮಡಿಲಲ್ಲಿ ಕೂತ್ಕೊಂಡು ಊಟ ಮಾಡುವಂಥದ್ದು. ನಾವು ಸಹ ಒಂದು ಹೌದು. ಇಲ್ಲಿದೊಂದು ಅಡುಗೆ ವಿಚಾರ ಏನಂದರೆ ಗ್ಯಾಸ್ ಎಲ್ಲ ಇಲ್ಲ. ಬೆಳಿಗ್ಗೆ ವಿಡಿಯೋದಲ್ಲೆಲ್ಲ ತೋರಿಸಿದ್ರಲ್ಲ, ಅದೇ ರೀತಿ ಎಲ್ಲ ಸೌದೆಯಲ್ಲೇ ಮಾಡುವಂಥದ್ದು. ಹಾಗಾಗಿ ಸೌದೆಯಲ್ಲಿ ಒಂದು ಊಟ ಮಾಡಿದ್ರೆ ಅದರೆಲ್ಲ ಎಂಥ ಅಡುಗೆ ತಯಾರಿಸಿದ್ರೆ ಅದ್ರ ಟೇಸ್ಟೇ ಬೇರೆ ಇರ್ತದೆ. ಅಂಥದ್ರಲ್ಲಿ ದೇವಸ್ಥಾನ ಪೂಜೆ ಟೈಮಲ್ಲಿ ಅದು ಏನು ಊಟ ಅನ್ನಪ್ರಸಾದ ಇರ್ತದಲ್ಲ, ಅದು ಭಯಂಕರ ಟೇಸ್ಟ್ ಇರ್ತದೆ. ನಾವು ಸಹ ಇನ್ನು ಊಟಕ್ಕೆ ಹೋಗಬೇಕು. ಹೋಗುವಲ್ಲ ಊಟಕ್ಕೆ? ನೋಡಿ, ಹೋಟೆಲ್ ಎಲ್ಲ ಬಡಿಸ್ತಾ ಇದ್ದಾರೆ ಇಲ್ಲಿ. ಅಲ್ಲಿ ಆದ ನಂತರ ಸೆಕೆಂಡ್ ರೌಂಡ್ ಅಲ್ಲ ಇದು? ಪಾಯಸ, ಸ್ವೀಟು. ಪಾಯಸ, ಸ್ವೀಟ್ ಸಹ ಇದೆ. ಸ್ವೀಟ್ ಅಂತೀವಿ. ಲಾಡು ಇದೆ. ರವೆ ಉಂಡೆ ಆಗಲೆಲ್ಲ ತೋರಿಸಿದ್ದೀನಲ್ಲ.
ಈ ಕಾಡಿನ ಮಧ್ಯೆ ಇರುವಂಥದ್ದು ಈ ಪುಟ್ಟ ದೇವಸ್ಥಾನದಲ್ಲಿ ಈಗ ಪೂಜೆ ಎಲ್ಲ ಆಗಿದೆಯಲ್ಲ, ಈಗ ಇದ್ರ ಬಗ್ಗೆ ಈಗ ಯಾವುದೇ ಒಂದು ಘಟನೆ ಆಗಲಿ ಅಥವಾ ಒಂದು ಈ ರೀತಿ ಕಟ್ಟಡಗಳಾಗಲಿ ಅಥವಾ ಗುಡಿ ಆಗಲಿ ದೇವಸ್ಥಾನ ಪ್ರತಿಯೊಂದಕ್ಕೂ ಒಂದು ಇತಿಹಾಸವನ್ನು ಅಂತ ಅನ್ನೋದು ಇದ್ದೇ ಇರ್ತದೆ. ಅಂಥ ಇತಿಹಾಸನ ಇಲ್ಲಿನ ಈಗ ಏನು ಭಕ್ತ ಮಹೇಶ್ವರಿದ್ದಾರಲ್ಲ, ಈಗ ಹಿರಿಯರು ಕೂಡ ಇದ್ದಾರೆ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳುವ. ದೇವಸ್ಥಾನದ ಬಗ್ಗೆ ಇತಿಹಾಸದ್ದು ಹೇಳುವಂಥದ್ದಾದರೆ ಏನು ಇತಿಹಾಸ ಇದೆ? ಇತಿಹಾಸದ್ದು ಅಂತ ಹೇಳಬೇಕಾದ್ರೆ ಈ ಸ್ಥಳದಲ್ಲಿ ಹೀರೋ ಮೆಮೊರೀಸ್ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಯಾರು ಮಾತಾಡಬೇಡಿ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ. ಇದೊಂದು ಕಲ್ಯಾಣ ಕಳಸೇಶ್ವರನಿಗೆ ಸಂಬಂಧಪಟ್ಟ ದೇವಸ್ಥಾನ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ನಮ್ಮ ಹಿರಿಯರಿಂದ ನಮಗೆ ತಿಳ್ಕೊಂಡು ಬಂದಿರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇದು ಯಾವುದೇ ರೀತಿಯ ಒಂದು ಸಿಮೆಂಟಿನ ಅಥವಾ ಯಾವುದೇ ರೀತಿಯ ಇಲ್ದೇನೆ ಇದನ್ನು ಕಟ್ಟಿರ್ತಕ್ಕಂಥ ಇದೊಂದು ಸ್ಥಳ. ಇದು ಕಲ್ಯಾಣ ಕಳಸೇಶ್ವರ ಮತ್ತು ಉಳಿದಂಥ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ ದಾರಿ ಆಗಿರೋದ್ರಿಂದ ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಕಾಲು ದಾರಿಗಳಲ್ಲಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ತಾವುಗಳು ಉಳ್ಕೊಂಡಾಗ ಇಲ್ಲಿ ಒಂದು ಸ್ಥಳ, ಪೂಜಾ ಸ್ಥಳಕ್ಕೆ ಬೇಕಾಗಿರ್ತಕ್ಕಂಥ ಸ್ಥಳ ಅಂತ ತಿಳ್ಕೊಂಡು ಇಲ್ಲಿ ಒಂದು ಗಣಪತಿಯನ್ನು ಸ್ಥಾಪನೆ ಮಾಡಿದ್ದು. ಆ ಸ್ಥಾಪನೆ ಮಾಡಿದಂಥ ಮುಂದಿನ ದಿನಗಳಲ್ಲಿ ಇದನ್ನು ಪೂಜಾ ಪುನಸ್ಕಾರಗಳನ್ನು ಗ್ರಾಮಸ್ಥರು ಸೇರಿ ಮಾಡ್ಕೊಂಡು ಬಂದರು. ಆ ಗ್ರಾಮಸ್ಥರು ಮಾಡ್ಕೊಂಡು ಬಂದಿರತಕ್ಕಂಥ ಯಡೂರು ಗ್ರಾಮಸ್ಥರು ಈಗಾಗಲೇ ಒಂದು 40 ವರ್ಷಗಳಿಂದ, ನಾನು ತಿಳಿದ ಪಟ್ಟಿಗೆ ನಾವಿಲ್ಲಿಗೆ 90ನೇ ಇಸ್ವಿಯಲ್ಲಿ ಬಂದಿದ್ದೀವಿ. ಅಲ್ಲಿಂದ ಈ ಕಡೆ ಈ ಪೂಜೆಯನ್ನು ಅದಕ್ಕಿಂತ ಮುಂಚೆನೂ ಮಾಡ್ಕೊಂಡು ಬಂದಿದ್ರು. ನಂತರ ಈ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ನಾವು ಈ ಪೂಜೆಯನ್ನು ಮಾಡ್ಕೊಂಡು ಬಂದು ಇಲ್ಲಿಗೆ ಒಂದು ಅನ್ನ ಸಂತರ್ಪಣೆ, ನಂತರ ಇದಕ್ಕೆ ನೀರನ್ನು ಕಟ್ಟತಕ್ಕಂಥ ವ್ಯವಸ್ಥೆ ಹಿಂದೆ ಹೇಗಿತ್ತು ಅಂತ ಹೇಳಿದರೆ, ಇದರ ಕಾರಣಿಕ ಹೇಗಿತ್ತು ಅಂತ ಹೇಳಿದರೆ, ಅದರ ತಲೆಗೆ ಪೂಜೆ ಮಾಡಿದ ನಂತರ ಅದರ ತಲೆಗೆ ನೀರು ಕಟ್ಟಿದಲ್ಲಿ ಪಕ್ಷದಲ್ಲಿ ವರ್ಣನ ಕೃಪೆಯಾಗಿ ಎಲ್ಲ ಸಮೃದ್ಧಿಯಾದಂಥ ಮಳೆ ಈ ಊರಿಗೆ ಆಗ್ತಾ ಇತ್ತು. ಅದರ ವಿಚಾರಗಳನ್ನು, ಇನ್ನು ಉಳಿದಂಥ ವಿಚಾರಗಳು ನಮಗೆ ಅದರ ಪೂರ್ಣ ಹಿಂದಿನ ಮಾಹಿತಿಗಳನ್ನು ಹಿರಿಯರು ಆಗಿರ್ತಕ್ಕಂಥವ್ರು ತಿಳಿಸ್ತಾರೆ. ಇದು ನಾವು ನಮ್ಮ ಯಡೂರು ಗ್ರಾಮಸ್ಥರು ಮತ್ತು ಉಳಿದಂಥ ಗ್ರಾಮಸ್ಥರಿಗೆ ನಾವೆಲ್ಲ ತಿಳಿಸ್ಕೊಂಡು ಇಲ್ಲಿ ಅನ್ನ ಸಂತರ್ಪಣೆ ಪೂಜೆ ಪ್ರತಿ ವರ್ಷವೂ ಹೇಗೆ ಅಂತ ಹೇಳಿದರೆ ಮಾರ್ಚ್ ಮೊದಲ ವಾರದಿಂದ ಹಿಡಿದು 3ನೇ ವಾರದ ಒಳಗೆ ಯಾವುದಾದ್ರೂ ಒಂದು ಒಳ್ಳೆಯ ದಿನ ನೋಡಿ ನಾವು ಆ ಪೂಜಾ ಕೈಂಕರ್ಯವನ್ನು ಮಾಡ್ತಾ ಇದ್ದೇವೆ. ಈ ಸರಿ ನಾವು ಹೋದ ವರ್ಷ ನಾವು ಮಾಡಿದಾಗ ನಮಗೆ ಇದರ ಕಾರಣಿಕವನ್ನು ತಿಳಿಸಿದೆ. ಅವತ್ತೇನು ಪೂಜೆ ಮಾಡಿದ್ದು ಅವತ್ತೊಂದು 2 ಹನಿ ಮಳೆಗೆ ಬಂತು. ನಂತರದ ದಿನ ಮಾರನೇ ದಿವಸ ಅತ್ಯಂತ ಸಮೃದ್ಧವಾಗಿರ್ತಕ್ಕಂಥ ಮಳೆ ಈ ಗ್ರಾಮಕ್ಕೆ, ಈ ಊರಿಗೆ, ಎಲ್ಲ ಗ್ರಾಮಗಳಿಗೂ ಬಂದಿದೆ. ನಂತರ ಈ ವರ್ಷ ನಮ್ಮ ಅದನ್ನು ಮನಗೊಂಡು ನಾವೇನು ಮಾಡಿದ್ದು, ಈ ಸರಿ ಗಣಹೋಮ ಮತ್ತು ಪೂಜಾ ಪುನಸ್ಕಾರವನ್ನು ಮಾಡಬೇಕು ಅಂತ ತೀರ್ಮಾನಿಸಿ ಈ ರೀತಿಯ ಗಣಹೋಮವನ್ನು ಮಾಡಿದ್ದೇವೆ. ಇದು ಎಲ್ಲರಿಗೂ ಒಂದು ಸದ್ಭಕ್ತರಿಗೆ ಎಲ್ಲರೂ ಒಂದು ರೀತಿಯ ಭಕ್ತಿಯ ಭಾವವನ್ನು ಮೂಡಿಸ್ಲಿ ಅಂತಕ್ಕಂಥದ್ದು ನಮ್ಮ ಭಾವನೆ. ಹಾಗೆ ಇದನ್ನು ನೋಡಿದರೆ ನಿಮ್ಗೆ ತಿಳಿತದೆ, ಯಾವುದೇ ಇದನ್ನು ಸಿಮೆಂಟು ಅಥವಾ ಇನ್ಯಾವುದೇ ರೀತಿಯಲ್ಲಿ ಕಟ್ಟಿಲ್ಲ. ಅದೇ ರೀತಿಯ ಒಂದು ಏನು ಶಿಲ್ಪಿಯ ಆಧಾರದಲ್ಲಿ ಇದೆ. ಇದೊಂದು ಚಿಕ್ಕದಾಗಿದ್ದರೆ ಒಂದು ಕಾಡಿನ ಮಧ್ಯದಲ್ಲಿದೆ. ಮತ್ತು ಇಲ್ಲಿ ಒಂದು ರೀತಿಯಲ್ಲಿ ನಮ್ಗೆ ಏನು ಅಂತ ಹೇಳಿದ್ರೆ, ಅನ್ನ ಸಂತರ್ಪಣೆಯನ್ನು ಮಾಡಿದಾಗ ಯಾವುದೇ ರೀತಿಯ ಇಲ್ಲಿ ಬೇರೆ ಅದೇ ಅಡುಗೆ ಭಟ್ರು ಬೇರೆ ಕಡೆ ಮಾಡಿದಾಗ ಅದರ ರುಚಿಯ ಸ್ವಾದಿಷ್ಟ ಬೇರೆ ಇರ್ತದೆ. ಆದರೆ ಈ ಸ್ಥಳದಲ್ಲಿ ಮಾಡಿದಾಗ ಅದರ ಸ್ವಾದವನ್ನೇ ಬೇರೆ. ಯಾಕೆ ಅಂತ ಹೇಳಿದರೆ ಇದು ಪ್ರಸಾದದ ರೂಪದಲ್ಲಿ ನಾವು ಇದನ್ನು ಸ್ವೀಕಾರ ಮಾಡ್ತೇವೆ. ಅಲ್ಲಿರ್ತಕ್ಕಂಥದ್ದು ನಾವು ಭೋಜನಕ್ಕೋಸ್ಕರ ಸ್ವೀಕಾರ ಮಾಡಿದರೆ, ಇಲ್ಲಿ ಪ್ರಸಾದದ ರೀತಿಯ ಸ್ವೀಕಾರ ಮಾಡೋದ್ರಿಂದ ನಮಗೆ ಅದರ ಸ್ವಾದಗಳು ಅತ್ಯುತ್ತಮವಾಗಿರ್ತದೆ. ನಮ್ಮ ಊರಿಗೂ ಒಂದು ಸುಭಿಕ್ಷವಾಗಿರ್ತಕ್ಕಂಥ ಮಳೆ ಬೆಳೆ ಆಗ್ತದೆ. ಮುಂದೆಯೂ ಮಳೆ ಬೆಳೆ ಆಗಲಿ ಅಂತ ಶ್ರೀ ಗಣಪತಿಯಲ್ಲಿ ಪ್ರಾರ್ಥಿಸ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರ ಪೂರ್ಣ ವಿವರವನ್ನು ಇದರ ಹೇಗೆ ಬಂತು ಅನ್ನತಕ್ಕಂಥದ್ದನ್ನು ಹಿರಿಯರಾಗಿದ್ದ ಕೃಷ್ಣೇಗೌಡರು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಅವರಿದ್ದಾರೆ. ಸರ್, ನೀವು ಹೇಳಿದಾಗಿದ್ರೆ ಅಂದರೆ ಈಗ ಇವರೊಂದು ನೋಡಿದಾಗೆ ಒಂದು 40-50 ವರ್ಷಗಳಿಂದ ನೋಡಿದ್ದಾರೆ ಅಂತ ಆಯಿತು. ನಿಮಗೆ ಗೊತ್ತಿರುವ ಹಾಗೆ ಇದಕ್ಕೊಂದು ಎಷ್ಟು ವರ್ಷದ ಇತಿಹಾಸ ಇರ್ಬೋದು? ಇದು ಸಾಮಾನ್ಯ ಹಿಂದೆ ಅಂದರೆ ಸಾಮಾನ್ಯ ನಮ್ಮ ಕಳಸೇಶ್ವರ ದೇವಸ್ಥಾನ ಕಟ್ಟುವ ಸಮಯದಿಂದ ಕಳಸೇಶ್ವರ ದೇವಸ್ಥಾನ ಆ ಕಾಲದಲ್ಲಿ ಯಾವ ರೀತಿ ಉದ್ಭವ ಆಯ್ತೋ ಆ ಕಾಲದಲ್ಲಿ ಇದು ಉದ್ಭವ ಆಗಿದೆ ಅನ್ನೋ ಒಂದು ಇತಿಹಾಸ ನಮ್ಮ ಅನುಭವದಲ್ಲಿದೆ. ಅದು ಯಾಕೋಸ್ಕರವಾಗಿ ಆ ಅನುಭವದಲ್ಲಿ ಇದ್ದೀವಿ ಅಂತ ಹೇಳಿದರೆ, ಇದು ಹೆದ್ದಾರಿ ಕಳ್ಸಕ್ಕೆ ಹೋಗ್ಬೇಕಾದ್ರೆ ಚಿಕ್ಕಮಗಳೂರಿಂದ ಇಲ್ಲಿಗೆ ಬರ್ಬೇಕಾದ್ರೆ ಇದು ಹೆದ್ದಾರಿ ಅಂದ್ರೆ ಸಾರ್ವಜನಿಕರು ಕಾಲ್ದಾರಿ ತಿರ್ಗೋ ದಾರಿ. ಮೊದಲು ಇವಾಗ ರಸ್ತೆಗಳಿದಾವ, ಆವಾಗ ರಸ್ತೆಗಳು ಇರಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಹೌದು ಅಂಚೆ ತಗೊಂಡೋದು ಟಪಾಲು, ಅಂಚೆ ಅಂದ್ರೆ ಟಪಾಲು, ಅದು ಗೌರ್ಮೆಂಟ್ ಇಂದಾನೆ ಹೋಗ್ತಿತ್ತು, ಸರ್ಕಾರದಿಂದಾನೆ. ಇಲ್ಲಿಗೆ ಹೆಸರುಗಳಿದಾವೆ. ಇದು ಆಲ್ದೂರಿಂದ ಹೊರಟದ್ದು ಹೆಮ್ಮಕ್ಕಿಗೆ ಬಂದು, ಹೆಮ್ಮಕ್ಕಿಯಿಂದ ಇಡ್ಕಣಿಗೆ ಬಂದು, ಇಡ್ಕಣಿಯಿಂದ ಸರ್ತಿಕಟ್ಟೆ ಅಂತ ಇದೆ, ಸರ್ತಿಕಟ್ಟೆಯಿಂದ ಅತ್ತಿಕಟ್ಟೆ ಅಂತ, ಅಲ್ಲಿಂದ ಅಲ್ಲಿಗೆ ಸರ್ತಿಯಲ್ಲಿ ತಲೆ ಮೇಲೆ ಹೋಗ್ತಕ್ಕಂಥ ಟಪಾಲ್ಗಳದು. ಅಲ್ಲಿಂದ ಹೋಗಿ ಬಾಳಪ್ಪರ ಕಟ್ಟೆ ಅಂತೇಳಿ ಯಡೂರಲ್ಲಿದೆ, ಆ ಕಟ್ಟೆಯಲ್ಲಿಗೆ ಅಲ್ಲಿಗೆ ಒಬ್ರು ಬರ್ತಿದ್ರು. ಅಲ್ಲಿಂದ ತಗೊಂಡು ಕಳಸ ದೇವಸ್ಥಾನಕ್ಕೆ ತಲುಪಿಸ್ತಿದ್ರು. ನೀವು ಜನಿಗೆ ಗುಡ್ಡದ ಮೇಲೆ ಹೋಗೋದು. ಇದು ಹೆದ್ದಾರಿ ಆಗಿದ್ರಿಂದ ಆ ಕಾಲದಲ್ಲಿ ದೇವಸ್ಥಾನ ಕಟ್ಟಕ್ಕೆ ಹೋಗ್ಬೇಕಾದ್ರೆ ಶಿಲ್ಪಿಗಳಿರ್ಬೋದು, ಋಷಿಮನಿಗಳಿಗಿರ್ಬೋದು, ಈ ದಾರಿ ಕಾಲ್ದಾರಿಯಲ್ಲಿ ನಡೆದು ಹೋಗಿದ್ದಾರೆ. ನಡೆದು ಹೋಗ್ಬೇಕಾದ್ರೆ ಇದು ದೊಡ್ಡ ಬಂಡೆ ಆಗಿತ್ತು ಆ ಕಾಲದಲ್ಲಿ. ಆಗ ಏನು ಮಾಡಿದ್ದಾರೆ, ಅವತ್ತು ಇಲ್ಲಿ ಸ್ಥಾಪನೆ ಆದಾಗ ಯಾವ ವಿಷಯಕ್ಕೆ ಅಂದರೆ ಹೇಳಬೇಕು ಅನ್ನೋದು ನಮಗಷ್ಟು ತಿಳುವಳಿಕೆ ಸಾಕಾಗೋದಿಲ್ಲ. ಸಮೀಕ್ಷೆ ತಿಳಿದು ನೋಡಿದಾಗ ಇಲ್ಲಿ ಸಾಮಾನ್ಯ ಬರಗಾಲ ಇತ್ತು ಅನ್ನೋ ಕಾರಣಂಗಿತ್ತು. ಈ ಬರಗಾಲವನ್ನು ನೀಗಿಸ್ಬೇಕು ಅಂತ ಆದರೆ ಇಲ್ಲಿ ಒಂದು ದೇವಾಲಯವನ್ನು ಕಟ್ಟಿ ದೇವರಿಗೆ ಅದಕ್ಕೊಂದು ಅಭಿಷೇಕ ಮಾಡಿ ಅಥವಾ ಅದ್ರ ತಲೆ ಮೇಲೆ ನೀರು ಬಿಟ್ಟರೆ ಇಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬರ್ಬೋದು ಅನ್ನೋ ಭಾವನೆ ಅವರಿಗಿತ್ತು, ಯಾರೋ ಈ ದೇವಸ್ಥಾನ ಕಟ್ಟಿದವರಿಗೆ. ಅದಕ್ಕೋಸ್ಕರವಾಗಿ ಇಲ್ಲಿ ಗಣಪತಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಹಿಂಭಾಗದಿಂದ
ಅದ್ರ ತಲೆ ಮೇಲೆ ದೋಣಿಯಲ್ಲಿ ನೀರು ತಂದು ದೇವ್ರ ಇದಕ್ಕೋಸ್ಕರ ಬಿಟ್ಟಿದ್ದಾರೆ. ಬಿಟ್ಟದ್ದು ಕುರು ಕೂಡ ನಿಮ್ಮ ಕಣ್ಮುಂದೆ ಕಾಣುತ್ತೆ, ಹೋಲ್ ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಇವತ್ತು 10 ಜನಕ್ಕೆ ಪೂಜೆ ಮಾಡಿಬಿಟ್ಟು ಅನ್ನ ಸಂತರ್ಪಣೆ ಮಾಡಿಬಿಟ್ಟು ಇವತ್ತು ತಲೆಗೆ ನೀರು ಕಟ್ಟಿ ಹೋದರೆ ದೇವರು ಹಿಂದಿನ ಕುರುಗಳನ್ನು ನಮಗೆ ತೋರಿಸ್ಕೊಟ್ಟಿದೆ. ಅದೇ ರೀತಿ ನಡೀತದಂತ ನಮ್ಗಳ ನಂಬಿಕೆನೂ ಕೂಡ ಇದೆ. ಆದರೆ ಆ ಕಾಲದಲ್ಲಿ ಈಗಿಂತ ಭಾಳ ಚೆನ್ನಾಗಿ ನಡೀತಿತ್ತು. ಪೂಜೆ ಮಾಡಿ ಮನೆಗೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ, ಅಷ್ಟು ಮಳೆ ಸುರಿತಿತ್ತು. ಅದು ನಮ್ಮ ಪೂರ್ವಿಕರು ಹೇಳೋದು ನಾವು ಕೇಳ್ಕೊಂಡಿದ್ದೆವು. ಗೊತ್ತಾಯ್ತಾ? ಇವತ್ತು ಆದರೆ ಸಾಮಾನ್ಯವಾಗಿ ಬರ್ಬೋದು ಅಂತ ನಿರೀಕ್ಷೆ ಇದೆ. ಇವತ್ತು ವಿಶೇಷವಾಗಿ ಅಂದರೆ ಇಲ್ಲ ಕಲಾ ಸಾನ್ನಿಧ್ಯ ಹೋಮ ಮಾಡಿಬಿಟ್ಟು ಈ ದೇವರಿಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ಆ ಶಕ್ತಿ ಕೊಟ್ಟದ್ದು ನೀವೆಲ್ಲ ನೋಡ್ತಾ ಇದ್ರಿ. ಮಂಗಳಾರತಿ ಆಗತ್ತಿಗೆ ಹಂತವಾಗಿ ಪ್ರಸಾದ ತಲೆ ಮೇಲೆ ಕೆಳಗಡೆ ಅಪ್ಪಣೆ ಆಗ್ತಿತ್ತು. ಅದು ಎಲ್ಲರಿಗೂ ಆಗೋದಿಲ್ಲ, ಆ ದೇವಿ ಶಕ್ತಿಯಿಂದ ಬಂದಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಮುಂದೆ ದೇವರು ನಮ್ಮನ್ನು ಇದೇ ರೀತಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಬೋದು ಅನ್ನೋ ರೀತಿ ನಾವು ದೇವರನ್ನು ಪ್ರಾರ್ಥಿಸ್ಕೊಳ್ತೀವಿ. ಇನ್ನು ಉಳಿದಂಥವರು ಕೂಡ ಇದನ್ನು ನಂಬಿಕೊಂಡು ಇದೇ ರೀತಿ ಸೇವೆಯನ್ನು ನಡೆಸ್ಕೊಂಡು ಹೋಗಲಿ, ಸನಾತನ ಕಾಲದಲ್ಲಿ ನಡ್ಕೊಂಡು ಹೋಗಲಿ ಅಂತೇಳಿ ದೇವರನ್ನು ಆಶಿಸ್ತಾ ನಾನು ಕೇಳಿದ್ಕೆ ನನ್ನ ಅನುಭವ ಗೊತ್ತಿದ್ದಂಥ 1-2 ಮಾತುಗಳನ್ನು ಹೇಳಿರ್ತೀನಿ. ಅಂದರೆ ಇನ್ನು ಮುಂದೆಯವರು ನಡೆಸ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತೀವಿ. ಓಕೆ, ಈಗ ನೋಡಿ ಇದರ ಇತಿಹಾಸವನ್ನು ತುಂಬ ಸರಳವಾಗಿ ಮತ್ತು ಅದ್ಭುತವಾಗಿ ವಿವರಿಸಿಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ತನ್ನದೇ ಆದ ಕುರುಹುಗಳು ಅಂದರೆ ಆ ರೀತಿ ಏನಿಲ್ಲ. ಈ ಒಬ್ಬರಿಂದ ಒಬ್ಬರಿಗೆ ಅವರ ಹಿರಿತಲೆಗಳಿಂದ ಬಂದಂಥ ಈ ಏನು ಅನುಭವ ನಾವು ಹೇಳಿರೋದು ಅನುಭವಗಳು. ಹಾಗಾಗಿ ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದಗಳು ಸರ್. ಆಯ್ತು ಥ್ಯಾಂಕ್ ಯು. ಗೊತ್ತಿದ್ದಷ್ಟು ಹೇಳಿದ್ದೀವಿ. ಇನ್ನೊಂದು ಸ್ವಲ್ಪ ಮೊನ್ನೆ ಹೇಳಿದ್ರಿ, ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಂಚೂರು ಹೇಳ್ತಿದ್ದೆವು. ಈಗ ಮಾಹಿತಿ ಕೊಟ್ಟಿದ್ದಕ್ಕೆ ಎಲ್ಲ ತಿಳ್ಕೊಂಡಿದ್ದೀರಾ. ಒಂದು ಸಣ್ಣ ಪುಟ್ಟ ಮಾಹಿತಿಗಳಲ್ಲಿ ಏನಾದರೂ ನಿಮಗೆ ಇನ್ನಷ್ಟು ಈ ವಿಡಿಯೋ ನೋಡಿ ಆದಮೇಲೆ ಏನಾದರೂ ಈ ದೇವಸ್ಥಾನದ ಬಗ್ಗೆ, ಈ ಗುಡಿ ಬಗ್ಗೆ ಏನಾದರೂ ಗೊತ್ತಿದ್ರೆ ನಮ್ಮ ಕಮೆಂಟ್ ಮೂಲಕ ಆದಷ್ಟು ತಿಳಿಸಿ. ಓಕೆ. ಹಣ್ಕಾಯಿ ತಗೊಳ್ಳಿ, ನೀವು ಹಣ್ಕಾಯಿ ಕೊಟ್ಟವ್ರು ತಗೊಳ್ಳಿ. ಇದು ಹಣ್ಕಾಯಿ ಅಲ್ಲ, ಓಕೆ. ಇವತ್ತೇನು ಊರಿನ ಇಲ್ಲಿ ಸುತ್ತಮುತ್ತ ಊರಿನ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಮಳೆಗಾಗಿ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸುವಂಥದ್ದು. ಅಂದರೆ ಇದು ಹಿಂದೆ ಕೂಡ ಅದೇ ಅವರು ಹೇಳಿದ ಹಾಗೆ ಹಿಂದೆ ಎಲ್ಲ ಬರಗಾಲ ಬಂದಿರೋ ಟೈಮಲ್ಲಿ ಮಳೆಗೆ, ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಒಂದು ಮಳೆ ಏನು ಬೇಕಿರುತ್ತಲ್ಲ ಆ ಟೈಮಲ್ಲಿ ಪೂಜೆ ಸಲ್ಲಿಸಿದಾಗ ಇಲ್ಲಿ ಮಳೆ ಬರ್ತಿತ್ತಂತೆ. ಅಂದರೆ ಇವರು ಮೊದಲೆಲ್ಲ ಇಲ್ಲಿ ಊಟ ಆದ ನಂತರ ಊಟಕ್ಕಿಂತ ಮುಂಚೆ ಮಂಗಳಾರತಿ ಮಾಡ್ತಿದ್ರಂತೆ. ಆಗ ಊಟ ಮಾಡಲಿಕ್ಕೆ ಕೂಡ ಪುಸ್ತಕ ಇರ್ತಿಲ್ಲ ಅಂತ, ಆ ರೀತಿಗೆ ಮಳೆ ಬರ್ತಿತ್ತಂತೆ. ಬಟ್ ಇವಾಗ ಆ ಕಾರಣದಿಂದಾಗಿ ಈಗ ಊಟ ಆದ ನಂತರ ಒಂದು ಪೂಜೆ, ಅದು ನೀರು ಕಟ್ಟುವಂಥದ್ದು ಎಲ್ಲ ಊಟ ಆದ ನಂತರ ಮಾಡುವಂಥದ್ದು. ಮೊದಲು ಅದನ್ನು ನೀರು ಕಟ್ಟುವಂಥದ್ದನ್ನು ಮೊದಲು ಮಾಡಿ ನಂತರ ಊಟ ಎಲ್ಲ ಕಟ್ಟಿತ್ತಂತೆ. ಈ ಪೂಜೆ ಏನಿದೆ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಒಂದು ಮಳೆಗಾಗಿ ಪ್ರಾರ್ಥನೆ ಮಾಡಿ ಒಂದು ಪೂಜೆ ಸಲ್ಲಿಸುವಂಥದ್ದು ಪ್ರತಿ ವರ್ಷವೂ ಕೂಡ ನಡೀತಾ ಇರ್ತದೆ. ಅಂದರೆ ಈ ಬೇಸಿಗೆ ಟೈಮ್ನಲ್ಲಿ ಒಂದು ಮಳೆಯನ್ನು ನಂಬಿಕೊಂಡು ಕೃಷಿಕರು ಎಲ್ಲ ಇರ್ತಾರಲ್ಲ, ಹಾಗಾಗಿ ಎಲ್ಲರಿಗೂ ಮಳೆ ಬೇಕಾದದ್ದೇ. ಆ ದೃಷ್ಟಿಯಲ್ಲಿ ಇಲ್ಲಿ ಮಳೆ ಬೇಕು ಅನ್ನೋದಕ್ಕಾಗಿ ಒಂದು ಪ್ರಾರ್ಥನೆ ಸಲ್ಲಿಸುವಂಥದ್ದು. ಇದು ಈ ಟೈಮ್ ಅಲ್ಲ, ಇದು ಹಿಂದಿನ ಕಾಲದಿಂದ ಕೂಡ ಅವರು ಏನು ತುಂಬ ಹಿರಿಯ ಕಾಲದಿಂದನೂ ಬಂದ ಪದ್ಧತಿ ಇದು. ಅದೇ ರೀತಿಯಲ್ಲಿ ಈ ಸಲ ಕೂಡ ಪೂಜೆ ಸಲ್ಲಿಸಿದ್ದಾರೆ. ಅವರ ಪ್ರಾರ್ಥನೆ ಕೂಡ ಈಡೇರಲಿ, ಅವರಿಗೆ ಪ್ರಾರ್ಥನೆಗೆ ಒಂದು ಸುದ್ದಿ ಸಿಗಲಿ ಅಂತೆಲ್ಲ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕೊನೆಗೆ ಹೇಳುವಂತೆ, live each and every moment of your life because one day everything comes into zero memories ಅಂತ ಹೇಳ್ತಾ ಓಕೆ ಬಾಯ್, ಸಿಗುವ. ಆನಂತರ ನೋಡಿ ಮಳೆ ಸಹ ಬಂದಾಯಿತು. ಅಲ್ಲಿಂದ ಹೋಗಿ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ನಿತ್ತದ ಬೇರೆ ಕಡೆ ಹೋಗ್ಲಿಕ್ಕಿದ್ದಾಗ ಹೊರಟಿದಷ್ಟೇ ಮಳೆ ಸಹ ಬಂದಾಯಿತು. ಪೂಜೆಯ ಫಲನೋ ಪ್ರಕೃತಿಯ ಏನು ಮಾಯೆಯೋ ಪ್ರಕೃತಿಯ ನಿಯಮವು ಮಳೆ ಅಂತೂ ಬಂದಾಯಿತು. ಆಚೆ ಯಾರಿಗೆ ಪೂಜೆ ಮಾಡಿದ ಭಕ್ತಾದಿಗಳಿಗೂ ಮೋಸ ಇಲ್ಲ, ಈಚೆ ಪ್ರಕೃತಿಯ ನಿಯಮನೂ ಕೂಡ ಮೋಸ ಆಗಲಿಲ್ಲ, ಮಳೆ ಬಂತು. ಓಕೆ, ಟಕ್ ಟಕ್ ಎಂಟೆಂಟೆ.